7 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಬಿಸಿನೀರಲ್ಲಿ ನೆನೆಸಿ ಇಟ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ತಿರ್ಗಾ ಇನ್ನೊಂದು ಪೇಸ್ಟ್ ರೆಡಿ ಮಾಡ್ಕೊಬೇಕು. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, 8 ಬೆಳ್ಳುಳ್ಳಿ, ಆಮೇಲೆ ಸೋಕ್ ಮಾಡಿ ಇಟ್ಕೊಂಡಿದ್ದ ಬ್ಯಾಡಗಿ ಮೆಣಸಿನ್ಕಾಯಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು ಬಾಣಲೆಗೆ ಬೆಣ್ಣೆ, ಆಮೇಲೆ ಆನಿಯನ್ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಅದು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಆಮೇಲೆ ಕಸ್ತೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಟೊಮ್ಯಾಟೊ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಣ್ಣೆ ಗ್ರೇವಿ ಬಿಡೋ ಥರ ಕಾಣಿಸುತ್ತಲ್ಲ ಅಲ್ಲಿ ತನಕನೂ ಸ್ವಲ್ಪ ಬೇಯಿಸ್ಕೊಬೇಕು. ಎಣ್ಣೆ ಎಲ್ಲ ಮೇಲೆ ತೇಲೋ ಥರ ಕಾಣುತ್ತೆ ಈ ಥರ ನೋಡಿ. ಈ ಪ್ರೊಸೀಜರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ 1/2 ಟೇಬಲ್ ಸ್ಪೂನ್, ತಂದೂರಿ ಮಸಾಲ 1/2 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಜೀರಿಗೆ ಪುಡಿ 1/2 ಟೇಬಲ್ ಸ್ಪೂನ್ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಕುದಿಸಿ. ಆಮೇಲೆ 3 ಮೊಟ್ಟೆ ಒಡೆದು ಹಾಕ್ಕೊಬೇಕು. ಅದನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು. ಸಪ್ರೇಟಾಗಿ ನಾವು ಹೆಂಗೆ ಒಡೆದು ಹಾಕ್ಕೊಂಡಿದ್ದೀವೋ ಅದೇ ಥರ 3 ಮೊಟ್ಟೆ ಒಡೆದು ಹಾಕ್ಕೊಬೇಕು. ಅದ್ರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರ ಉದುರಿಸ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿ ಎತ್ತಿಟ್ಬಿಡಿ. ಅದು ಬೇಗನೆ ಬೇಯಬೇಕು. ಫುಲ್ ಲೋ ಫ್ಲೇಮಿಗೆ ಮಾಡಿಬಿಟ್ಟು ಪೂರ್ತಿ ಚೆನ್ನಾಗಿ ಬೇಯಿಸಬೇಕು. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದೇ ಥರ ಲೇಯರಾಗಿ ಇರಬೇಕು. ನಾವು ಯಾವ ಥರ ಕಟ್ ಮಾಡೋದು ತೋರಿಸ್ತೀವೋ ನೀವು ಅದೇ ಥರ ಕಟ್ ಮಾಡ್ಕೊಳ್ಳಿ. ರುಚಿಕರವಾದ ಎಗ್ ಮಸಾಲ ರೆಡಿ ಟು ಸರ್ವ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.